ಹಾಯ್ ಹಲೋ ವೀಕ್ಷಕರೇ, ತುಂಬ ಸುಲಭವಾಗಿ ರಾಗಿ ಮುದ್ದೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಈಗ ಇಲ್ಲಿ 1-2 ಲೋಟ ನೀರಿಗೆ ಒಂದು ಸೌಟಷ್ಟು ರಾಗಿ ಹಿಟ್ಟನ್ನು ನೀರಲ್ಲಿ ಕಲಿಸ್ಬಿಟ್ಟು ಇದರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ಮರಳಬೇಕು. 1-2-3 ನಿಮಿಷ ಮರಳಿಸಿದ್ರೆ ಸಾಕು. ಯಾರೆಲ್ಲ ಹೊಸಬರಾಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಲೈಕ್ ಮಾಡಿ. ನೋಡಿ ಇವಾಗ ಕುದೀತಾ ಇದೆ. ಹೀಗೆ 2-3 ನಿಮಿಷ ಕುದಿಸಿದ್ರೆ ಸಾಕು. ಆಮೇಲೆ ನಾವು ಹಿಟ್ಟು ಹಾಕಬೇಕು. ಹಿಟ್ಟು ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಮುದ್ದೆ ತುಂಬಾ ಸಾಫ್ಟಾಗಿ ನಯಸ್ಸಾಗಿ ತುಂಬ ಚೆನ್ನಾಗಿ ಈಸಿಯಾಗಿ ಮುದ್ದೆ ಮಾಡ್ಬೋದು. ನೋಡಿ ಇವಾಗ ಹಿಟ್ಟು ಹಾಕ್ಬಿಟ್ಟು ಒಂದು 5 ನಿಮಿಷ ಕುದಿಸಿ ಈ ಥರ ಮಧ್ಯದಿಂದನೇ ತಿರುಗಿಸ್ಬೇಕು. ಆವಾಗ ಗಂಟಾಗಲ್ಲ ಮುದ್ದೆ. ನೋಡಿದ್ರೆ ಈ ಥರ ಮಧ್ಯದಲ್ಲಿ ತಿರುಗಿಸ್ಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಕೆಳಗಡೆ ಇಟ್ಕೊಂಡು ಮಸಿಬೇಕು ಚೆನ್ನಾಗಿ. ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡಾಗ ಈ ಥರ ಸಾಫ್ಟಾದ ಮುದ್ದೆ ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ಯಾವ ರೀತಿ ಮುದ್ದೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀವಿ. ನೀವು ಸಹ ಮನೇಲಿ ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ. ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮುದ್ದೆ. ಹಾಗೆ ನೋಡಿದ ತಕ್ಷಣ ಒಂದು ಲೈಕ್